ಸ್ತ್ರೀಯರು ಈ ತಪ್ಪುಗಳನ್ನು ಮಾಡಿದರೆ ಮನೆಯಲ್ಲಿ ಖಂಡಿತವಾಗಿ ಹಣ ನಿಲ್ಲುವುದಿಲ್ಲ. ಮನೆಯಲ್ಲಿ ಸುಖ ಸಂತೋಷಗಳಿಂದ ಇರಬೇಕು ಅಂದರೆ ಒಂದು ವಿಧದಲ್ಲಿ ಆ ಮನೆಯ ಸ್ತ್ರೀಯ ಮೇಲೆ ಆಧಾರವಾಗಿರುತ್ತದೆ. ಶಾಸ್ತ್ರದ ಪ್ರಕಾರ ಸ್ತ್ರೀಯರು ಕೆಲವು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ. ಹಾಗಾದರೆ ಸ್ತ್ರೀಯರು ಯಾವ ಕೆಲಸ ಮಾಡಿದರೆ ಅದೃಷ್ಟ ಐಶ್ವರ್ಯ ಬರುತ್ತದೆ, ಯಾವ ಕೆಲಸ ಮಾಡಿದರೆ ದರಿದ್ರ ಬೆನ್ನತ್ತುತ್ತದೆ ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮನೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು. ದೇವಸ್ಥಾನದಲ್ಲಿ ಮಾತ್ರವೇ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು. ಮನೆಯನ್ನು ಗುಡಿಸಿದ ನಂತರ ಪೊರಕೆಯನ್ನು ಯಾವತ್ತೂ ನಿಲ್ಲಿಸಬಾರದು. ಹಾಗೆಯೇ ಪೊರಕೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಮಾತ್ರವೇ ಇಡಬೇಕು, ಬೇರೆ ಯಾವ ದಿಕ್ಕಿನಲ್ಲಿ ಇಡಬಾರದು. ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸ್ತ್ರೀಯರು ರಾತ್ರಿ ನಿದ್ದೆ ಮಾಡುವ ಮೊದಲು ಅಡುಗೆ ಮಾಡಿರುವಂತಹ ಪಾತ್ರೆಗಳು, ಎಂಜಲು ಪಾತ್ರೆಗಳನ್ನು ಹಾಗೆ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ನಂತರ ನಿದ್ರೆ ಮಾಡಬೇಕು. ಈ ರೀತಿ ಮಾಡದಿದ್ದರೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ. ಗುರುವಾರದ ದಿನ ಸ್ತ್ರೀಯರು ಸ್ನಾನ ಮಾಡಬಾರದು. ಹಾಗೆಯೇ ಉಗುರುಗಳನ್ನು ಕತ್ತರಿಸಬಾರದು. ಈ ದಿನದಲ್ಲಿ ಉಗುರು ಕೂದಲನ್ನು ಕತ್ತರಿಸಿದರೆ ಲಕ್ಷ್ಮೀದೇವಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಈ ವಿಧದಲ್ಲಿ ಆ ಮನೆಗೆ ದರಿದ್ರ ಬರುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಮಸಿ ಬಟ್ಟೆಗಳನ್ನು ಹೊತ್ತು ಕಳೆಯುವವರೆಗೂ ಒಗೆಯಬಾರದು. ಹೀಗೆ ಮಾಡಿದರೆ ದರಿದ್ರ ದೇವತೆ ಅಲ್ಲೇ ಕುಳಿತುಕೊಳ್ಳುತ್ತಾಳೆ. ಲಕ್ಷ್ಮೀನಾರಾಯಣನಿಗೆ ಇಷ್ಟವಾಗಿರುವಂತಹ ದಿನ ತಲೆ ಸ್ನಾನ ಮಾಡುವುದು, ಕೂದಲು ಕತ್ತರಿಸಿಕೊಳ್ಳುವುದು ಒಳ್ಳೆಯದು ಅಲ್ಲ ಎಂದು ಹೇಳಲಾಗುತ್ತದೆ. ವಾರದಲ್ಲಿ ಒಂದು ಬಾರಿ ಆದರೂ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಡಬೇಕು. ಪೂಜೆ ಮನೆಯಲ್ಲಿ ಒಂದೇ ರೂಪವನ್ನು ಹೊಂದಿರುವ ದೇವರ ವಿಗ್ರಹಗಳನ್ನು ಎರಡು ಇಡಬಾರದು. ಪೂಜೆ ಮಾಡುವ ವಿಗ್ರಹಗಳ ಮುಂದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀರನ್ನು ಇಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ರಾತ್ರಿ ಹೊತ್ತುಕೊಂಡಿರುವಂತಹ ಬೆಡ್ಶೀಟ್ಗಳನ್ನು ಮಡಚಿ ಇಡಬೇಕು. ಇಲ್ಲವೆಂದರೆ ದರಿದ್ರ ದೇವತೆ ಆಸನವಾಗಿ ಆ ಬೆಡ್ ಮೇಲೆ ಕೂರುತ್ತಾಳೆ. ಸ್ತ್ರೀಯರು ಯಾವಾಗಲೂ ಕೂದಲನ್ನು ಹರಿಬಿಟ್ಟುಕೊಂಡು ಇರಬಾರದು. ಹಾಗೆ ಇದ್ದರೆ ಮನೆಯಲ್ಲಿ ಜ್ಯೇಷ್ಠದೇವಿ ಬಂದು ಕುಳಿತುಕೊಳ್ಳುತ್ತಾಳೆ. ಮದುವೆಯಾದ ಹೆಣ್ಣು ಮಕ್ಕಳು ಊಟ ಮಾಡದೆ ಕೋಪ ಮಾಡಿಕೊಳ್ಳಬಾರದು. ಆಹಾರವನ್ನು ಸೇವಿಸದೆ ನಿದ್ರಿಸಬಾರದು. ಮದುವೆಯಾದ ಹೆಣ್ಣು ಮಕ್ಕಳು ಹಣೆಯಲ್ಲಿ ಬೊಟ್ಟು ಕುಂಕುಮ ಇಟ್ಟುಕೊಳ್ಳದೆ ಓಡಾಡಬಾರದು. ಶನಿವಾರದ ದಿನ ಚಪ್ಪಲಿ, ಛತ್ರಿ, ಮೊಟ್ಟೆ, ಮಾಂಸವನ್ನು ಮನೆಗೆ ತರಬಾರದು. ನಿಮಗೆ ತಿನ್ನುವಂತಹ ಅಭ್ಯಾಸವಿದ್ದರೆ ಒಂದು ದಿನದ ಮುಂಚೆಯೇ ತಂದು ಇಟ್ಟುಕೊಳ್ಳಬೇಕು. ಜಾತಕದಲ್ಲಿ ಕುಜದೋಷ ಇರುವವರು, ವ್ಯಾಪಾರದಲ್ಲಿ ಜಗಳ ಕಲಹಗಳು ಇರುವವರು ಮಂಗಳವಾರದ ದಿನ ಮೊಟ್ಟೆಯನ್ನು ಸೇವಿಸಬಾರದು. ಬೀರುವಿಗೆ ಕನ್ನಡಿ ಇರಬಾರದು. ಅದರಲ್ಲಿ ಮುಖ ನೋಡಿಕೊಳ್ಳುವುದು, ತಲೆ ಬಾಚಿಕೊಳ್ಳುವುದು ಅಂತಹವನ್ನು ಮಾಡಬಾರದು. ಇದರಿಂದ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ. ಅದರಿಂದ ನಿಮ್ಮ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ. ನೀವು ಹೋದ ದೇವಾಲಯಗಳಲ್ಲಿ ಎಲ್ಲ ವಿಗ್ರಹಗಳು ತಂದು ಮನೆ ತುಂಬ ಇಟ್ಟುಕೊಳ್ಳಬಾರದು. ಬಟ್ಟೆಗಳನ್ನು ಒಗೆದ ನಂತರವೇ ಸ್ನಾನವನ್ನು ಮಾಡಬೇಕು. ಬಟ್ಟೆಯನ್ನು ಒಗೆದು ಆ ನೀರನ್ನು ಕಾಲಿನ ಮೇಲೆ ಹಾಕಿಕೊಳ್ಳಬೇಡಿ. ಅದರಲ್ಲಿ ಜ್ಯೇಷ್ಠದೇವಿಗೆ ಪ್ರವೇಶ ದೊರಕುತ್ತದೆ. ಸಾಯಂಕಾಲ 6 ಗಂಟೆಯ ನಂತರ ಸೂಜಿ, ಉಪ್ಪು, ಮೊಟ್ಟೆ ಮನೆಗೆ ತರಬಾರದು. ಏಕೆಂದರೆ ಅದು ಶನಿ ಸ್ಥಾನಗಳು. ಈ ವಸ್ತುಗಳನ್ನು ತಂದರೆ ನೀವೇ ಶನಿದೇವರನ್ನು ಕರೆದಂತೆ ಆಗುತ್ತದೆ. ಸಾಯಂಕಾಲ ಸಮಯದಲ್ಲಿ ಮೊಸರು, ಉಪ್ಪಿನಕಾಯಿಯನ್ನು ಯಾರಿಗೂ ಕೊಡಬಾರದು. ಏಕೆಂದರೆ ಅವು ಲಕ್ಷ್ಮಿ ಸ್ಥಾನಗಳು. ಮನೆಯಲ್ಲಿ ಧೂಳು ಇಲ್ಲದೆ ಶುಭ್ರವಾಗಿ ಪೂಜೆ ಮನೆಯನ್ನು ಇಡಬೇಕು. ಪೂಜೆ ಮನೆಯಲ್ಲಿ ಕೂದಲು ಬಿದ್ದರೆ ದೇವತೆಗಳಿಗೆ ಆಹಾರ ಸೇರುವುದಿಲ್ಲ ಎಂದು ಹೇಳುತ್ತಾರೆ. ಶುಕ್ರವಾರದ ದಿನ ಹೆಣ್ಣು ಮಕ್ಕಳು ಕೆಂಪು ಬಣ್ಣದ ಬಳೆಗಳು, ಹೂವುಗಳನ್ನು ಧರಿಸಿದರೆ ತುಂಬ ಒಳ್ಳೆಯದು. ಅಡುಗೆ ಮಾಡುವಾಗ ಹೆಣ್ಣು ಮಕ್ಕಳು ಕೂಗಾಡುತ್ತಾ ಜಗಳ ಮಾಡುತ್ತಾ ಮಾಡಬಾರದು. ಆಕಸ್ಮಿಕವಾಗಿ ಅದರಲ್ಲಿ ನಿಮ್ಮ ಎಂಜಲು ಬಿದ್ದರೂ ಅದು ಮಹಾಪಾಪ. ಶನಿವಾರದ ದಿನ ಮನೆಗೆ ಕಪ್ಪು ವಸ್ತ್ರಗಳನ್ನು ತರಬಾರದು. ಶನಿವಾರದ ದಿನ ಯಾರಾದರೂ ಮನೆಗೆ ಬಹುಮಾನವಾಗಿ ಕಬ್ಬಿಣದ ವಸ್ತುಗಳು, ಕಪ್ಪು ವಸ್ತ್ರಗಳು, ನೀಲಿ ಬಣ್ಣದ ವಸ್ತ್ರಗಳು, ಛತ್ರಿ, ಚಪ್ಪಲಿಗಳು ಕೊಟ್ಟರೆ ಅದನ್ನು ತೆಗೆದುಕೊಳ್ಳಬೇಡಿ. ಹೆಣ್ಣು ಮಕ್ಕಳು ಕೂದಲು ಹರಿಬಿಟ್ಟು ನಿದ್ರೆ ಮಾಡಬಾರದು. ಸ್ತ್ರೀಯರು ಈ ರೀತಿ ಮಾಡಬಾರದು. ಈ ರೀತಿ ಮಾಡಿದರೆ ಜ್ಯೇಷ್ಠದೇವಿ ಬಂದು ಕುಳಿತುಕೊಳ್ಳುತ್ತಾಳೆ. ಹಾಗೇನೆ ತುಳಸಿ ಎಲೆಗಳನ್ನು ಉಗುರುಗಳಿಂದ ಮುರಿಯಬಾರದು. ಹೊತ್ತು ಮುಳುಗಿದ ಮೇಲೆ ತುಳಸಿ ಗಿಡಕ್ಕೆ ನೀರು ಹಾಕಬಾರದು.
ಒಂದು ಚಿಕ್ಕ ಕಲ್ಲನ್ನು ತುಳಸಿ ಗಿಡದ ಬಳಿ ಇಟ್ಟು ಶ್ರೀಕೃಷ್ಣನೆಂದು ಭಾವಿಸಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.